ಒರ್ಲಕೊಂಡ ಬೆಟ್ಟದ ಚಿರತೆ ರೈತನ ಮೇಲೆ ದಾಳಿ. ಕೆರೆಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಮೇಲೆ ದಾಳಿ. ಚಿರತೆಯನ್ನು ತಾವೇ ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ ರೈತರು. ಕಳೆದ 1 ವಾರದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಒರ್ಲಕೊಂಡ ಬೆಟ್ಟ. ಸ್ಥಳಕ್ಕೆ ದೌಡಾಯಿಸಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ತಂಡ. ರಾಜಗಾಂಭೀರ್ಯದಿಂದ ಹೀಗೆ ಬೆಟ್ಟದ ಕಲ್ಲು ಬಂಡೆಗಳ ಮೇಲೆ ಒಂಟಿಯಾಗಿ ಕುಳಿತಿರುವ ಚಿರತೆಯ ದಾಳಿಗೆ ರೈತನ ಮೈಮೇಲೆ ರಕ್ತದ ಗಾಯಗಳು. ಇದರಿಂದ ಆಕ್ರೋಶಗೊಂಡ ರೈತರು ಕೈಯಲ್ಲಿ ದೊಣ್ಣೆ ಮಚ್ಚುಗಳನ್ನು ಹಿಡಿದು ಬೇಟೆಯಾಡಿ ಚಿರತೆಯನ್ನ ಒತ್ತೊಯ್ಯುತ್ತಿರುವುದು. ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಕೆರೆಹಳ್ಳಿ ಗ್ರಾಮದಲ್ಲಿ. ಹೌದು, ಕೆಲ ದಿನಗಳ ಹಿಂದೆಯೇ ಗುಡಿಬಂಡೆ ತಾಲೂಕಿನ ಒರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡು ಸ್ಥಳೀಯರ ನಿದ್ದೆಗೆಡಿಸಿತ್ತು. ಇದಾದ ಬಳಿಕ ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಟ್ಟದ ಸುತ್ತಮುತ್ತ ಬೋನನ್ನು ಇಟ್ಟಿದ್ದರು. ಆದರೆ ಚಿರತೆ ಮಾತ್ರ ಬೋನಿಗೆ ಬೀಳದೆ ಗ್ರಾಮಸ್ಥರ ನೆಮ್ಮದಿಗೆಡಿಸಿತ್ತು. ಇನ್ನು ಕೆರೆಹಳ್ಳಿ ಗ್ರಾಮದ ರಾಮಕೃಷ್ಣ ಎಂಬ ರೈತ ತಮ್ಮ ಜಮೀನಿನಲ್ಲಿ ಒಬ್ಬರೇ ಹಸು ಮೇಯಿಸುತ್ತಿದ್ದಾಗ ಆಹಾರಕ್ಕಾಗಿ ಹೊಂಚು ಹಾಕಿ ಕುಳಿತಿದ್ದ ಚಿರತೆ ರಾಮಕೃಷ್ಣಪ್ಪ ಮೇಲೆ ದಾಳಿ ಮಾಡಿದೆ. ಈ ವೇಳೆ ರೈತ ಚಿರತೆ ದಾಳಿಯಿಂದ ತಪ್ಪಿಸಿಕೊಂಡು ಗ್ರಾಮಕ್ಕೆ ಓಡಿ ಬಂದು ವಿಷಯ ತಿಳಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿರತೆ ನಮ್ಮ ಮೇಲೆ ಅಟ್ಯಾಕ್ಸ್ ಬಂದಿದೆ. ಹಸು ಕೆಟ್ಟಾಗ್ತಾ ಇದ್ವಿ. 2 ಸಲ ನನ್ನ ಮೇಲೆ ಬಂದು ಮೂರನೇ ನನಗೆ ಸಾಲ ಸುಸ್ತಾಯಿತು. ಆದರೂ ಇಲ್ಲಿ ಉಗುರ್ನಾಗ ಇಲ್ಲಿ ನೀವು ಒಬ್ಬರೇ ಹೋಗ್ತಾ ಇದ್ರಾ? ನಾನು ಒಬ್ಬನೇ. ಕೈಯಲ್ಲಿ ಏನೂ ಇರಲಿಲ್ಲ? ಇಲ್ಲ, ಏನೂ ಇಲ್ಲ ಕೈಯಲ್ಲಿ. ಹಸುಗೇನಾಗಿಲ್ಲ? ಎಲ್ಲ ಹಸುನು ನಾನು ತಪ್ಪಿಬಿಟ್ಟಿನಿ ಮನೆ ಓಡೋದು. ಆಮೇಲೆ ಏನಾಯ್ತು? ಅಲ್ಲೇ ಕಿಸ್ಕೊಂಡೋಗಕ್ಕೆ ನಮ್ಮ ಅಣ್ಣನ ಮಗನ ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಇದೆ, ಗೆಟ್ಟ ಐತೆ, ಗೆಟ್ಟಕ್ಕೆ ಹೊರಟು ಎಲ್ಲ ಜನಗಳು ಆವತ್ತು ಅಷ್ಟೊತ್ತಿಗೆ ಒಂದು 10 ಜನ 20 ಜನ ಬಂದರು. ಒರ್ಲಕೊಂಡ ಬೆಟ್ಟದಲ್ಲಿ ಕಳೆದ 1 ವಾರದಿಂದ ಕಾಣಿಸಿಕೊಂಡಿದ್ದ ಚಿರತೆ ಆಹಾರ ಹುಡುಕುತ್ತಾ ಜನವಸತಿ ಪ್ರದೇಶಗಳತ್ತ ಬಂದಿದೆ. ಇದೇ ವೇಳೆ ರೈತ ರಾಮಕೃಷ್ಣಪ್ಪ ಒಂಟಿಯಾಗಿ ಕಾಣಿಸಿಕೊಂಡಿದ್ದು ಚಿರತೆ ದಾಳಿ ಮಾಡಿದೆ. ಈ ವೇಳೆ ಸಣ್ಣ ಪುಟ್ಟ ಗಾಯಗಳಿಂದ ಚಿರತೆಯಿಂದ ಪಾರಾಗಿ ಊರಿನ ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ದೊಣ್ಣೆ ಮಚ್ಚುಗಳನ್ನು ಹಿಡಿದು ಚಿರತೆ ಸೆರೆ ಹಿಡಿಯಲು ನಿಂತಿದ್ರು. ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಮತ್ತು ಎಸಿಎಫ್ ಚಿನ್ನಪ್ಪ ಸೇರಿದಂತೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಏನೇ ಆದರೂ ಚಿರತೆಯನ್ನು ನಾವು ಬಿಡೋದಿಲ್ಲ ಎಂದು ಪಟ್ಟು ಹಿಡಿದ ಗ್ರಾಮಸ್ಥರು ಚಿರತೆಯನ್ನ ಸೆರೆ ಹಿಡಿದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಇನ್ನು ಒರ್ಲಕೊಂಡ ಬೆಟ್ಟದಲ್ಲಿ ಕಳೆದ 1 ವಾರದಿಂದ ಕಾಣಿಸಿಕೊಂಡಿದ್ದ ಚಿರತೆ ರೈತನ ಮೇಲೆ ಅಟ್ಯಾಕ್ ಮಾಡಿ ಸ್ಥಳೀಯ ಗ್ರಾಮಸ್ಥರಿಗೆ ಆತಂಕ ಸೃಷ್ಟಿ ಮಾಡಿತ್ತು. ಆದರೆ ಗ್ರಾಮಸ್ಥರೇ ಚಿರತೆಯನ್ನ ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದು ಗ್ರಾಮಸ್ಥರು ನಿಟ್ಟಿಸಿರು ಬಿಟ್ಟಂತಾಗಿದೆ.